ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ದ್ವಿರುಕ್ತಿಯ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. ದ್ವಿರುಕ್ತಿ ಕನ್ನಡ ಸಾಹಿತ್ಯದಲ್ಲಿ ಒಂದು ಪ್ರಮುಖವಾಗಿರುವಂಥ ಅಂಶ. ಮೊದಲನೇದಾಗಿ ದ್ವಿರುಕ್ತಿ ಎಂದರೇನು ಎಂಬುದನ್ನು ತಿಳ್ಕೊಳ್ಳೋಣ. ದ್ವಿರುಕ್ತಿಯು ದ್ವಿ ಮತ್ತು ಉಕ್ತಿ ಎಂಬ ಎರಡು ಶಬ್ದಗಳಿಂದ ರೂಪುಗೊಂಡಿದೆ. ದ್ವಿರುಕ್ತಿಯು ದ್ವಿ ಮತ್ತು ಉಕ್ತಿ ಎಂಬ ಎರಡು ಶಬ್ದಗಳಿಂದ ರೂಪುಗೊಂಡಿದೆ. ಇಲ್ಲಿ ದ್ವಿ ಎಂದರೆ ಎರಡು ಮತ್ತು ಉಕ್ತಿ ಎಂದರೆ ಉಚ್ಚಾರಣೆ ಅಥವಾ ಮಾತು ಎಂದರ್ಥ. ಮತ್ತೊಂದು ಸರಿ ಕೇಳಿಸ್ಕೊಳ್ಳಿ. ದ್ವಿ ಎಂದರೆ ಎರಡು ಮತ್ತು ಉಕ್ತಿ ಎಂದರೆ ಉಚ್ಚಾರಣೆ ಅಥವಾ ಮಾತು ಎಂದರ್ಥ. ಒಂದು ಪದವನ್ನು ಎರಡೆರಡು ಬಾರಿ ಉಚ್ಚರಿಸಲ್ಪಡುವ ವ್ಯಾಕರಣ ರೂಪವೇ ದ್ವಿರುಕ್ತಿ ಎಂದೆನಿಸುತ್ತದೆ. ಮತ್ತೊಂದು ಸರಿ ಕೇಳಿಸ್ಕೊಳ್ಳಿ. ಒಂದು ಪದವನ್ನು ಎರಡೆರಡು ಬಾರಿ ಉಚ್ಚರಿಸಲ್ಪಡುವ ವ್ಯಾಕರಣ ರೂಪವೇ ದ್ವಿರುಕ್ತಿ ಎಂದೆನಿಸುತ್ತದೆ. ಅಂದರೆ ಒಂದು ಪದವನ್ನು ಎರಡು ಬಾರಿ ಉಚ್ಚರಿಸುವ ರೂಪವೇ ದ್ವಿರುಕ್ತಿ. ಇದನ್ನು ಇನ್ನೂ ಸರಳೀಕರಣಗೊಳಿಸೋದಾದರೆ, ಯಾವುದೇ ಒಂದು ಪದವನ್ನು ಎರಡು ಸಲ ಬಳಸುವ ರೂಪವೇ ದ್ವಿರುಕ್ತಿ ಎಂದು ಕರೆಯಬಹುದು. ನಿಮಗೆ ಒಂದು ಪ್ರಶ್ನೆ ಬರಬಹುದು, ದ್ವಿರುಕ್ತಿಯನ್ನು ಏಕೆ ಪ್ರಯೋಗ ಮಾಡಬೇಕು? ದ್ವಿರುಕ್ತಿಯನ್ನು ಏಕೆ ಪ್ರಯೋಗ ಮಾಡಬೇಕು? ಪರಿಣಾಮದ ತೀವ್ರತೆಯನ್ನು ಹೆಚ್ಚಿಸಲು ದ್ವಿರುಕ್ತಿಯ ಅವಶ್ಯಕತೆ ಇದೆ. ಪರಿಣಾಮ ನೋಡಿ, ಆ ಒಂದು ಸನ್ನಿವೇಶವನ್ನು, ಆ ಒಂದು ಸಂದರ್ಭವನ್ನು ಪರಿಣಾಮಕಾರಿಯಾಗಿಸಲು ಈ ದ್ವಿರುಕ್ತಿಯನ್ನು ಬಳಕೆ ಮಾಡಲಾಗುತ್ತದೆ. ಪರಿಣಾಮದ ತೀವ್ರತೆಯನ್ನು ಹೆಚ್ಚಿಸುವ ಸಲುವಾಗಿ ದ್ವಿರುಕ್ತಿಯನ್ನು ಬಳಸಲಾಗುತ್ತದೆ. ಈಗ ದ್ವಿರುಕ್ತಿಗೆ ಉದಾಹರಣೆ ಕೊಟ್ಟರೆ ನಿಮಗೆ ಸರಳವಾಗಿ ಅರ್ಥ ಆಗುತ್ತೆ, ಒಂದು ಸ್ಪಷ್ಟತೆ ಸಿಗುತ್ತೆ. ಉದಾಹರಣೆಯನ್ನು ಗಮನಿಸಿ. ಮಕ್ಕಳೇ ಬೇಗ ಬೇಗ ಬನ್ನಿ. ಇಲ್ಲಿ ಗಮನಿಸಬೇಕು, ಈ ಒಂದು ವಾಕ್ಯವನ್ನು ನಾನು ಮಕ್ಕಳೇ ಬೇಗ ಬನ್ನಿ ಎಂಬುದಾಗಿಯೂ ಕೂಡ ಬರೀಬಹುದು. ಮಕ್ಕಳೇ ಬೇಗ ಬನ್ನಿ ಎಂಬುದಾಗಿಯೂ ಕೂಡ ಪ್ರಯೋಗ ಮಾಡಬಹುದು. ಆದರೆ ಇಲ್ಲಿ ಮಕ್ಕಳೇ ಬೇಗ ಬೇಗ ಬನ್ನಿ, ಇಲ್ಲಿ ಬಳಕೆಯಾಗಿರುವಂತಹ ಬೇಗ ಬೇಗ ಎಂಬ ಶಬ್ದವನ್ನು ಗಮನಿಸಿ. ಇಲ್ಲಿ ಬೇಗ ಬೇಗ ಎಂಬುದು ಆ ಸನ್ನಿವೇಶದ ತೀವ್ರತೆಯನ್ನು ಹೆಚ್ಚಿಸುವಂಥದ್ದಾಗಿದೆ. ಹಾಗಾಗಿ ಬೇಗ ಬೇಗ ಎಂಬ ರೂಪವು ದ್ವಿರುಕ್ತಿ ರೂಪವಾಗಿ ಕಂಡುಬರುತ್ತದೆ. ಹಾಗೆ ಉದಾಹರಣೆ 2 ಗಮನಿಸಿ. ಕಾಡಿನಲ್ಲಿ ದೊಡ್ಡ ದೊಡ್ಡ ಮರಗಳಿವೆ. ಕಾಡಿನಲ್ಲಿ ದೊಡ್ಡ ದೊಡ್ಡ ಮರಗಳಿವೆ. ಈ ವಾಕ್ಯದಲ್ಲಿ ದೊಡ್ಡ ದೊಡ್ಡ ಎಂಬುದು ದ್ವಿರುಕ್ತಿ ಪದವಾಗಿದೆ. ಹಾಗೆ ಉದಾಹರಣೆ 3 ಗಮನಿಸಿ. ರವಿಯು ಅಯ್ಯಯ್ಯೋ ಎಂದು ಬೊಬ್ಬೆ ಹೊಡೆದನು. ಈ ವಾಕ್ಯದಲ್ಲಿ ಅಯ್ಯಯ್ಯೋ ಎಂಬುದು ದ್ವಿರುಕ್ತಿ ಪದವಾಗಿದೆ. ಹಾಗಾಗಿ 3 ವಾಕ್ಯಗಳಲ್ಲಿ ಆ ಸನ್ನಿವೇಶ ಸಂದರ್ಭವನ್ನು ಪರಿಣಾಮಕಾರಿಯಾಗಿಸಲು ದ್ವಿರುಕ್ತಿಯ ಬಳಕೆಯಾಗಿದೆ ಎಂಬುದನ್ನು ಗಮನಿಸಬೇಕು. ಮುಂದುವರೆದು ದ್ವಿರುಕ್ತಿಗೆ ಸಂಬಂಧಪಟ್ಟಂತಹ ಉದಾಹರಣೆ ಪದಗಳನ್ನು ನೋಡೋದಾದರೆ, ಇಲ್ಲಿ ಕೆಲವು ಪದಗಳನ್ನು ಮಾತ್ರ ಕೊಟ್ಟಿದ್ದೀನಿ. ಸೊ ಈ ತರಹದ ಬೇರೆ ಬೇರೆ ಪದಗಳನ್ನು ನೀವು ಉದಾಹರಣೆಯಾಗಿ ಬರ್ಕೊಳ್ಳಿ. ಬೇಗ ಬೇಗ, ಬನ್ನಿ ಬನ್ನಿ, ನಿಲ್ಲು ನಿಲ್ಲು, ಈಗೀಗ, ಊರೂರು, ಸಾಕು ಸಾಕು, ಓಡೋಡಿ, ಹೆಚ್ಚೆಚ್ಚು, ಹಬ್ಬಬ್ಬ. ಹೀಗೆ
ಇನ್ನೂ ಸಾಕಷ್ಟು ಪದಗಳನ್ನು ನಿಮ್ಮ ಆಲೋಚನೆಯ ಹಿನ್ನೆಲೆಯಲ್ಲಿ ಈಗ ಪರೀಕ್ಷೆಯಲ್ಲಿ ಪ್ರಶ್ನೆ ಹೇಗೆ ಕೇಳ್ಬೋದು? ನೇರವಾದಂಥ ಒಂದು ಪ್ರಶ್ನೆ ಇರುತ್ತೆ. ದ್ವಿರುಕ್ತಿ ಎಂದರೇನು? ದ್ವಿರುಕ್ತಿ ಪದಗಳನ್ನು ಉದಾಹರಣೆ ಕೊಡಿ. ಮತ್ತೊಂದು ಸಾರಿ ಪ್ರಶ್ನೆಯನ್ನು ಓದ್ತೀನಿ. ದ್ವಿರುಕ್ತಿ ಎಂದರೇನು? ದ್ವಿರುಕ್ತಿ ಪದಗಳನ್ನು ಉದಾಹರಣೆ ಕೊಡಿ. ಸೊ ಇಲ್ಲಿ ಈ ಪ್ರಶ್ನೆ 2 ಅಂಕಗಳು ಅಥವಾ 3 ಅಂಕಗಳಿಗೆ ಕೇಳಬಹುದಾದ ಪ್ರಶ್ನೆಯಾಗಿದೆ. ಹೀಗೆ ದ್ವಿರುಕ್ತಿಯು ಸರಳವಾಗಿರುವಂತಹ ವ್ಯಾಕರಣ ರೂಪವಾಗಿ ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿದೆ. ಸೊ ಇದಿಷ್ಟು ಇವತ್ತಿನ ವಿಚಾರ.